ಬನ್ನಿ, ಸರಸಮ್ಮನ ಪ್ರೇತವನ್ನು ಜೀವಂತ ಪ್ರೇತಗಳಂತಿರುವ ಸ್ತ್ರೀಯರನ್ನು ಭೇಟಿಯಾಗೋಣ. ಮಾಸ್ತಿ ಹಣೆ ಕುಂಕುಮ ಇಟ್ಟು ಸರಸಮ್ಮನ ಸಮಾಧಿ ತೀರ್ಥದಲ್ಲಿ ತೆಂಗಿನಕಾಯಿ ಮುಟ್ಸನ್ನ ತೀರಿಸ್ಬಿಡು. ಅಲ್ಲಿ ಸರಸಮ್ಮನ ಕ್ಷೇತ್ರವಿದೆಯಂತೆ. ಆ ಕ್ಷೇತ್ರಕ್ಕೆ ಯಾವುದೇ ಒಬ್ಬ ಭಕ್ತಾದಿಗಳು ಹೋದದ್ದಾದ್ರೆ ಅವರ ಕಷ್ಟಗಳು ಯಾವುದೇ ಇದ್ರೂ ಅದು ದೂರವಾಗ್ತದಂತೆ. ಉಡ್ಲಿಲ್ಯಾ, ತೊಡ್ಲಿಲ್ಯಾ, ತಿಂಬ್ಲಿಲ್ಯಾ? ಇದ್ದು ಎಲ್ಲದೂ ಇದ್ದು. ಅದೆಲ್ಲವ ನಮ್ಮನೆ ಕೊಟ್ಟಿಗೆಲಿರೋ ಗೋಪಿಗೂ ಇದ್ದು. ಸಂಸಾರ ಶುರು ಆಗಿ 7 ವರ್ಷ ಆತು. ತಿಂಗಳು ಚೊಂಬಿಟ್ಕೊಂಡು ಮೂಲೆಯಲ್ಲಿ ಕುಂತ್ಕೊಂಬೋದು ತಪ್ಪಿದ್ದಿಲ್ಲೇ. ಅದಕ್ಕೆ ನಿಮ್ಮ ಮಗನು ಎಂತ ಕಾರಣ ಆಗಿರ್ಲಾಗ? ಆ ಸರಸಮ್ಮನ ಪ್ರೇತಕ್ಕೂ ನನಗೂ ಎಂತ ವ್ಯತ್ಯಾಸವೂ ಇಲ್ಲ. Astounding. Yes, but pitiably ill-lucked. ಇಷ್ಟ ದಿನ ಆದ್ಮೇಲೆ ದರ್ಶನ ಎನಗ್ ಸಿಕ್ಕಿದ್ದೇ ಎಂಜಿಲು. ಧಾರೆ ಇರದ್ ದಿವಸದಿಂದ ಎಂಜಿಲೇ ಅಲ್ದ ಎನ ಪಾಲಿಗೆ ಅನ್ನ ಕೊಡೋ ಬಂಜ, ಎನ್ನನ್ನೇ ಬಯಸ್ ಬಂಜ, ಬೆಲೆ ಗೊತ್ತಿಲ್ದಲೆ ಕೊಂಡ್ಕೊಂಡಾವ. ಎಂತ ಬೇಕು ನಿಂಗೆ? ಹೆಂಗ್ ಬೇಕಾದ ಕೊಡ್ತೀಯಾ? ಆನು ಪ್ರೇತ, ಎಂಗೆ ಶರೀರ ಇಲ್ಲೇ. ಆನು ಸ್ತ್ರೀಯರ ಪ್ರತಿನಿಧಿ. ಇದ್ದಕ್ಕಿದ್ದಂಗೆ ಪಕ್ಕದಲ್ಲಿರೋದು ಹೆಂಗ್ ಸೋಳಿ ನಿಮ್ಗೂ ಗೊತ್ತಾಗೋಜು ಕಾಣ್ತು. ಎಂತದ ಇದು ನಿಂದು ಅಹಂಕಾರ? ಆನು ಬರೀ ಭೋಗದ ವಸ್ತು ಅಲ್ಲ. 7 ವರ್ಷ ನಿಮ್ ಜೊತೆ ಸಂಸಾರ ಮಾಡಿದ್ರಲ್ಲಿ ನೀವು ಮನಸ್ಸಿಗಿಂತ ಮಾಂಸಕ್ಕೆ ಹೆಚ್ಚಿಗೆ ಬೆಲೆ ಕೊಡೋರು ಹೇಳೋದು ಏನಕ್ಕೆ ಚಲೋ ಅರ್ಥಾಜು. ಏಯ್, ನಾಳೆ ನಿಮ್ಮ ಮಂಗಳೂರು ಗಾಡಿ ಬಿಡು. ಈ ಮನೆ ನಿಂಗಳದೆಷ್ಟವ ಎಂದೂ ಅಷ್ಟೇಯ. ಅಣ್ಣಪ್ಪ, ಇದಿಲ್ಲೇ ಇರ್ಲಿ. ನೀನು ಬೇರೊಂದ್ ಹೆಂಡತಿ ಸಂಗತಿಗೆ ಸುಖವಾಗಿಪ್ಪದನ್ನ ಇಲ್ಲೇ ಇದ್ಕೊಂಡು ನೋಡ್ಲಿ. ಅದೇ ಇದಕ್ಕೆ ಸರಿಯಾದ ಮದ್ದು. ನಿನ್ನ ಎದುರಿಗೆ ನಾ ಬೇರೆ ಮದುವೆ ಮಾಡ್ಕೊಂಡು ಒಂದೆಂತಕ್ಕೆ 4 ಜನರ ಮದುವೆ ಮಾಡ್ಕೇಳಿ. ಆನು ನಿಮಗೆ 4 ಜನ ಗಂಡಸ್ರನ್ನ ನಿಲ್ಲಿ 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 ನಿಲ್ಲಿ. ಸರಸಮ್ಮ, ನೀ ಇರೋದ್ ಭ್ರಮೆ ಅಲ್ಲ ಹೇಳಾದ್ರೆ ಕಣ್ಣೆದ್ರುಗ್ ಬಾ ಬಾ ಬಾ.